ಸರ್ವರಿಗೂ ಬುದ್ಧ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಬುದ್ಧ ಕಂಡುಕೊಂಡ 4 ಪವಿತ್ರ ಸತ್ಯಗಳ ಕುರಿತು ತಿಳಿದುಕೊಳ್ಳೋಣ. 4 ಪವಿತ್ರ ಸತ್ಯಗಳನ್ನು ಮರೆಯಬೇಡಿ. ಚೆನ್ನಾಗಿ ಮನನ ಮಾಡಿಕೊಂಡರೆ ಪುನರ್ಜನ್ಮದ ಪೀಡಿಯಿಂದ ಪಾರಾಗುವಿರಿ. ನೋವಿನ ಮೂಲ, ನೋವಿನ ನಿವಾರಣೆಯ ದೃಢವಾದ ದಾರಿ ತಿಳಿದಾಗ ಬದುಕಿನ ಬುನಾದಿಯಾದ ಆಸೆ ನಿರ್ನಾಮವಾಗುತ್ತದೆ. ವ್ಯವಸ್ಥಿತವಾದ ವಸ್ತುಗಳೆಲ್ಲ ಖಂಡಿತ ನಾಶವಾಗಲೇಬೇಕು. ಮೊದಲು ನಿಮ್ಮನ್ನು ನೀವು ತಿದ್ದಿಕೊಳ್ಳಿರಿ, ನಿಷ್ಠೆಯಿಂದ ದುಡಿಯಿರಿ. ಮೊದಲನೆಯದು ದುಃಖ. ನಾವು ಬಯಸಿದ್ದು, ಹಂಬಲಿಸಿ, ಹಾರೈಸಿ, ಇಚ್ಛಿಸಿದ್ದು ದೊರೆಯದೆ ಹೋದಾಗ ದುಃಖ, ಶೋಕ, ಪ್ರಲಾಪ, ನೋವು, ದ್ವಂದ್ವ ಮತ್ತು ಹತಾಶಗಳೆಂಬ ದುಃಖವು ನಮ್ಮನ್ನು ಮುಟ್ಟುತ್ತವೆ ಮತ್ತು ಕಾಡುತ್ತವೆ. ಈ ಬಗೆಯ ತಪ್ಪುಗಳು ನಮ್ಮಿಂದ ಹೊರಗಿಲ್ಲ. ದುಃಖದಲ್ಲಿಲ್ಲ, ನಮ್ಮೊಳಗೆ ಇದೆ, ನಮ್ಮಲ್ಲಿಯೇ ಇದೆ. ಇದೇ ಅಜ್ಞಾನ, ಇದೇ ಅಸತ್ಯ, ಇದೇ ಮಿಥ್ಯಾ ದೃಷ್ಟಿಕೋನ. ಇದನ್ನೇ ನಾವು ಸತ್ಯವೆಂದು ಭ್ರಮಿಸುತ್ತೇವೆ. ಮತ್ತು ದುಃಖವು ಹುಟ್ಟಿದ ಪ್ರತಿ ಮನುಷ್ಯನಿಗೆ ಇದೆ, ಇದರಲ್ಲಿ ಸಂಶಯವಿಲ್ಲ ಅಲ್ಲವೇ? ಎರಡನೆಯದು ದುಃಖದ ಮೂಲ. ಹುಟ್ಟೇ ದುಃಖಕ್ಕೆ ಮೂಲ. ಪುನರ್ಜನ್ಮದ ಸುತ್ತಾಟ ಮತ್ತು ಕೇಡು, ಅದರಲ್ಲಿ ಸ್ವಾರ್ಥ, ಅಜ್ಞಾನ, ಕಂಡದ್ದೆಲ್ಲ ಪಡೆಯುವ, ಅನುಭವಿಸುವ ಭೋಗಭಾವನೆಗಳು ದುಃಖಕ್ಕೆ ಮೂಲ. ಸಂತೋಷವನ್ನು ಉಂಟು ಮಾಡುವ ಬಯಕೆ ದುಃಖಕ್ಕೆ ಮೂಲ. ಈ ದುಃಖದ ಮೂಲವು 3 ಅಂಶಗಳಿಂದ ಕೂಡಿದೆ. ಅವುಗಳೆಂದರೆ ಕಾಮದ ಬಯಕೆ, ಭವದ ಬಯಕೆ ಮತ್ತು ವಿಭವದ ಬಯಕೆ ಆಗಿದೆ. ಮೂರನೆಯದು ದುಃಖದ ನಿವಾರಣೆ. ಏನೂ ಉಳಿಯದಂತೆ ಬಯಕೆಯನ್ನು ಕಿತ್ತು ಹಾಕುವುದು, ಅದನ್ನು ಸಂಪೂರ್ಣವಾಗಿ ವರ್ಜಿಸುವುದು ಮತ್ತು ತ್ಯಜಿಸುವುದು, ಹಾಗೂ ಅದರ ಹಿಡಿತದಿಂದ ಬಿಡುಗಡೆಯನ್ನು ಪಡೆಯುವುದೇ ಆಗಿದೆ. ಬಯಕೆಗೆ ನೆಲೆಯಿಲ್ಲದಂತೆ ನಿರ್ಮೂಲನೆ ಮಾಡುವುದೇ ಇದರ ಉದ್ದೇಶವಾಗಿದೆ. ಹೀಗೆ ನಿರ್ಮೂಲನೆಗೊಂಡ ಬಯಕೆಯು ಮತ್ತೆ ಹುಟ್ಟದಂತೆ ಮಾಡುವುದೇ ದುಃಖದ ನಿವಾರಣೆ. 4ನೆಯದು ದುಃಖ ನಿವಾರಣೆಯ ದೃಢವಾದ ದಾರಿ ತಿಳಿಯುವುದು. ದುಃಖ ನಿವಾರಣೆಯು ದುಃಖಕ್ಕೆ ಮೂಲವಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ ಮತ್ತು ಮನಸ್ಸನ್ನು ಅವಲಂಬಿಸಿದೆ. ಅಲ್ಲದೆ ಇವುಗಳ ಮೂಲಕ ಅನುಭವ ವೈವಿಧ್ಯವಾಗುವ ರೂಪ, ಶಬ್ದ, ಗಂಧ, ರಸ, ಸ್ಪರ್ಶ ಮತ್ತು ಭಾವನೆಗಳ ತಿಳುವಳಿಕೆಯನ್ನು ಅವಲಂಬಿಸಿದೆ. ಆದ್ದರಿಂದ ಅವುಗಳನ್ನು ಅವುಗಳ ನಿಜ ಸ್ವರೂಪದಲ್ಲಿಯೇ ಕಂಡು ಇದು ದುಃಖ, ಇದು ದುಃಖದ ಮೂಲ, ಇದು ದುಃಖದ ನಿವಾರಣೆ ಎಂದು ಚಿಂತಿಸಬೇಕು. ಅದು ನನ್ನದೆಂದು, ನನ್ನ ಭೋಗ್ಯ ಭಾವನೆಗಳನ್ನು ಅವಲಂಬಿಸಿದೆ ಎಂದು, ಯಾವುದು ಸುಖ ತರುವುದೆಂದು ಭ್ರಮಿಸಿದ್ದೇನೋ ಅದರ ನೆಲೆಗಟ್ಟು ಅಜಾಗರೂಕತೆಯಲ್ಲಿಯೂ ಅಜ್ಞಾನದಲ್ಲಿಯೇ ಇದೆ ಎಂಬುದನ್ನು ಧ್ಯಾನಿಸಬೇಕು. ಈ ಬಗ್ಗೆ ಅಂಟುವಿಕೆಯಿಂದ ದುಃಖವು ಶಾಶ್ವತವೆಂದು ಚಿಂತಿಸಬೇಕು. ಆದುದರಿಂದ ದುಃಖ ನಿರೋಧವು ಸರಿಯಾದ ಕ್ರಮವೆಂದು ಬಗೆದು ದುಃಖ ಸಂಪೂರ್ಣವಾಗಿ ತೆಗೆದುಹಾಕಬೇಕು. ಹೀಗೆ ನಾವು ದುಃಖ ನಿರೋಧವನ್ನು ಅರಿಯಬೇಕು. ಅದರಿಂದ ಮನಸ್ಸು ಪರಿಶುದ್ಧವಾಗುತ್ತದೆ, ಏಕಾಗ್ರತೆ ಮೂಡುತ್ತದೆ. ಆಗ ನಾವು ಅಂಟುವಿಕೆಯಿಂದ ಪಾರಾಗುತ್ತೇವೆ. ಇದೇ ಸತ್ಯದ ಹಿಂದಿನ ಸತ್ಯ. ಇದೇ ದುಃಖ ನಿವಾರಣೆಯ ದೃಢವಾದ ದಾರಿ. ಧನ್ಯವಾದಗಳು.